ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಪ್ರೀತಿಯ ಮಕ್ಕಳೇ, ನಮಸ್ಕಾರ. ಸಂವೇದ ಈ ಕ್ಲಾಸ್ ಕಲಿಕಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮಕ್ಕಳೇ, ಈ ದಿನ 10ನೇ ತರಗತಿಯ ಪಠ್ಯದಲ್ಲಿನ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಚರ್ಚಿಸಲಿಕ್ಕೆ ಹೋಗ್ತಿರುವಂಥ ಅಧ್ಯಾಯ ಯಾವುದು ಅಂತ ಯೋಚನೆ ಮಾಡ್ತಾಯಿದ್ದೀರಾ? ನಿಮಗೆಲ್ಲರಿಗೂ ಚಿರಪರಿಚಿತವಾಗಿರುವಂಥ ಘಟಕವೇ ಹೌದು. ಯಾವುದಿದು? ಸಂಖ್ಯಾಶಾಸ್ತ್ರ. ನೆನಪಾಯ್ತಾ? 9ನೇ ತರಗತಿಯಲ್ಲಿ ಈ ಘಟಕವನ್ನು ಈಗಾಗಲೇ ನೀವು ಅಭ್ಯಾಸ ಮಾಡಿದಿರಿ. ಹಾಗಾದರೆ ಇಲ್ಲೇನು ಹೊಸದಿದೆ, ಏನು ಕಲಿತೀವಿ ನಾವು? ಆ ಥರ ಕುತೂಹಲ ಶುರುವಾಗಿದೆ ಅಲ್ವಾ? ಈ ಅಧ್ಯಾಯವನ್ನು ನಾನು 4 ಅವಧಿಗಳಲ್ಲಿ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಹಾಗಾದರೆ ಮೊದಲನೇ ಆವೃತ್ತಿ ಅಥವಾ ಮೊದಲನೇ ಭಾಗ ಇವತ್ತು ಪ್ರಾರಂಭ ಮಾಡ್ತಾಯಿದ್ವಿ. ಅದಕ್ಕೆ ಮುಂಚೆ ನಾವೀಗೇನು ಕಲ್ತಿದ್ದೀವಿ ಅದನ್ನೊಂದ್ಸಲ ನೆನಪಿಸ್ಕೊಂಬರೋಣ. ಏನೆಲ್ಲ ಕಲ್ತಿದ್ವಿ ನಾವು 9ನೇ ತರಗತಿಯಲ್ಲಿ? ನೆನಪಿದೆಯಾ ನಿಮಗೆ? ಹೌದು, 9ನೇ ತರಗತಿಯಲ್ಲಿ ನಾವು ಕಲ್ತಿರುವಂಥ ವಿಚಾರಗಳೇನಪ್ಪ ಅಂತ ನೋಡೋದಾದರೆ, ದತ್ತಾಂಶವನ್ನು ಸಂಗ್ರಹಣೆ ಮಾಡೋದು ಹೇಗೆ, ಅದನ್ನು ಜೋಡಣೆ ಮಾಡೋದು ಹೇಗೆ ಕಲ್ತಿದ್ದೀವಲ್ವಾ? 2 ವಿಧಾನದಲ್ಲಿ ಜೋಡಿಸಿದ್ದೀವಿ. ಒಂದು ಸಂವೃತ್ತ ವಿಧಾನ, ಹಾಗೆ ವಿಮುಕ್ತ ವಿಧಾನ ಅಂಥೇಳಿ. ಹೌದಾ? ಹಾಗೆ ಈ ದತ್ತಾಂಶವನ್ನು ಪ್ರತಿನಿಧಿಸೋದು ಹೇಗೆ ಚಿತ್ರದ ಮೂಲಕ ಅನ್ನೋದನ್ನು ಕೂಡ ಕಲ್ತ್ಕೊಂಡಿದ್ದೀವಿ. ಸ್ತಂಭ ನಕ್ಷೆ, ಆಯತ ನಕ್ಷೆ, ಆವೃತ್ತಿ ಬಹುಭುಜಾಕೃತಿ, ಹೌದಲ್ವಾ? ಇದಲ್ಲದೆ 8ನೇ ತರಗತಿಯಲ್ಲಿ ಕೂಡ ನೀವು ಪೈ ನಕ್ಷೆ, ಜೋಡಿ ಸ್ತಂಭ ನಕ್ಷೆ, ಚಿತ್ರ ನಕ್ಷೆ, ಈ ಥರದ್ದೆಲ್ಲ ಕಲ್ತ್ಕೊಂಡಿದ್ದೀರಿ. ಹೌದಲ್ಲ ಮಕ್ಕಳೇ? ಇದೆಲ್ಲವೂ ನಿಮಗೆ ಪರಿಚಿತವಾಗಿರುವಂಥದ್ದೇ. ಜೊತೆಗೆ ಇನ್ನೊಂದು ವಿಚಾರ ಕೂಡ ಕಲ್ತಿದ್ದೀರಿ ನೀವು. ಏನದು? ಅವರ್ಗೀಕೃತ ದತ್ತಾಂಶಗಳಿಗೆ ಸರಾಸರಿ, ಮಧ್ಯಾಂಕ, ಹಾಗೆ ರೂಢಿ ಬೆಲೆನ ಹೇಗೆ ಲೆಕ್ಕ ಹಾಕೋದು ಅಂತಲೂ ಕೂಡ ಕಲ್ತ್ಕೊಂಡಿದ್ದೀರಿ. ಸೊ ಇಷ್ಟೆಲ್ಲ ಕಲ್ತಿದ್ದೀವಲ್ಲ, ಹಾಗಾದರೆ 10ನೇ ಕ್ಲಾಸಲ್ಲಿ ಇನ್ಯಾವ ಹೊಸ ವಿಚಾರ ತಿಳ್ಕೊಳ್ತೀವಿ ನಾವು? ಕುತೂಹಲ ಇದೆ ಅಲ್ವಾ? ನೋಡೋಣ ಬನ್ನಿ. 10ನೇ ತರಗತಿಯಲ್ಲಿ ನಾವು ಕಲಿತಾ ಇರುವಂಥ ಕಲಿಕಾಂಶಗಳೇನು? ಗಮನಿಸಿ ಮಕ್ಕಳೇ. ಸಂಖ್ಯಾಶಾಸ್ತ್ರದಲ್ಲಿ ನಾವು ಇದನ್ನು 2 ವಿಭಾಗ ಮಾಡ್ಕೊಳ್ಳೋಣ. ಒಂದು ಅಳತೆ ಮಾಪನ, ಕೇಂದ್ರೀಯ ಪ್ರವೃತ್ತಿ ಮಾಪನಗಳು, ಹಾಗೆ ಓಜೀವ್ನ ರಚನೆ. ಕೇಂದ್ರೀಯ ಪ್ರವೃತ್ತಿ ಮಾಪನ ನಿಮಗೆ ಈಗಾಗಲೇ ಪರಿಚಯ ಇದೆ. ಸರಾಸರಿ, ಮಧ್ಯಾಂಕ ಮತ್ತು ರೂಢಿ ಬೆಲೆ. ಈಗಾಗಲೇ ಅದನ್ನು ಅವರ್ಗೀಕೃತ ದತ್ತಾಂಶಗಳಿಗೆ ನೀವು ಲೆಕ್ಕ ಹಾಕಿದಿರಿ. ಈಗ ನಾವು ವರ್ಗೀಕೃತ ದತ್ತಾಂಶಗಳಿಗೆ ಅದನ್ನು ಹೇಗೆ ಲೆಕ್ಕ ಮಾಡೋದು ಅಂತ ನೋಡ್ತೀವಿ. ಹಾಗೆ ಚಿತ್ರನಕ್ಷೆ ಹೇಗೆ ಮಾಡಿದ್ರೋ, ಅಂದರೆ ಚಿತ್ರದಲ್ಲಿ ಹೇಗೆ ನಕ್ಷೆಗಳ ಮೂಲಕ ಹೇಗೆ ನಾವು ದತ್ತಾಂಶವನ್ನು ಪ್ರತಿನಿಧಿಸಿದ್ವೋ ಅದೇ ರೂಪದಲ್ಲಿ ಇಲ್ಲಿ ಕೂಡ ನಾವು ಓಜೀವ್ ರಚನೆಯನ್ನು ಕಲ್ತ್ಕೊಳ್ತೇವೆ. ಓಜೀವ್ ರಚನೆಯಲ್ಲಿ 2 ವಿಧಾನ ಇದೆ. ಒಂದು ಅಧಿಕ ವಿಧಾನದ ಓಜೀವ್, ಇನ್ನೊಂದು ಕಡಿಮೆ ವಿಧಾನದ ಓಜೀವ್. ವರ್ಗೀಕೃತ ದತ್ತಾಂಶಗಳಿಗೆ ಕೇಂದ್ರೀಯ ಪ್ರವೃತ್ತಿ ಮಾಪನಗಳನ್ನು ಅಳತೆ ಮಾಡೋದು ಹೇಗೆ ಅನ್ನೋದನ್ನು ಕಲ್ತ್ಕೊಳ್ತೀವಿ ಮಕ್ಕಳೇ. ಹಾಗಾದರೆ ಮತ್ತೊಮ್ಮೆ ನೆನಪಿಸ್ಕೊಳ್ಳೋಣ, ಕೇಂದ್ರೀಯ ಪ್ರವೃತ್ತಿ ಮಾಪನ ಅಂದರೆ ಏನು? ಮಕ್ಕಳೇ, ಒಂದು ದತ್ತಾಂಶ ಕೊಟ್ಟಾಗ ನಿಮಗೆ ಈಗಾಗಲೇ ಗೊತ್ತಿದೆ, ಅಲ್ಲಿ ಸಾಕಷ್ಟು ಅಂಕಿಅಂಶಗಳಿರುತ್ತೆ. ಆ ದತ್ತಾಂಶ ವಿತರಣೆಯಲ್ಲಿ ಎಲ್ಲ ಅಂಕಿಅಂಶಗಳನ್ನು ಗಮನಿಸ್ಕೊಂಡು ಆ ವಿತರಣೆಯ ವಿಶೇಷತೆಗಳನ್ನ ವಿಶ್ಲೇಷಣೆ ಮಾಡೋದಿದೆಯಲ್ಲ, ಅದು ಸ್ವಲ್ಪ ಕಷ್ಟ ಸಾಧ್ಯ. ಅದಕ್ಕೆ ನಮ್ಮಲ್ಲಿ ಸಂಖ್ಯಾಶಾಸ್ತ್ರಜ್ಞರು ಏನು ಮಾಡಿದ್ರಪ್ಪ ಅಂತ ಹೇಳಿದ್ರೆ, ಅವರು ಒಂದು ವಿಶೇಷತೆಯನ್ನು ಗುರುತಿಸಿದ್ರು. ಈ ದತ್ತಾಂಶ ವಿತರಣೆಯಲ್ಲಿ ಎಲ್ಲ ಅಂಕಿಅಂಶಗಳು ಕೂಡ, ಅಥವಾ ಎಲ್ಲ ಪ್ರಾಪ್ತಾಂಕಗಳಂತ ಏನು ಕರಿತೀವಿ ನಾವು, ಅವೆಲ್ಲವೂ ಕೂಡ ಕೇಂದ್ರದಲ್ಲಿ ಕ್ಲಸ್ಟರ್ ಆಗಿರೋದು, ಎಲ್ಲ ಒತ್ತಿಗೆ ಕೇಂದ್ರದ ಭಾಗದಲ್ಲಿ ಸೇರಿಕೊಂಡಿರೋದನ್ನು ಗಮನಿಸ್ಕೊಂಡ್ರು. ಅಥವಾ ಎಲ್ಲ ಅಂಕಿಅಂಶಗಳಿಗೆ ಕೇಂದ್ರದ ಕಡೆಗೆ ಹೋಗುವಂಥ ಪ್ರವೃತ್ತಿ ಇದೆ ಅನ್ನೋದನ್ನು ಗಮನಿಸ್ಕೊಂಡ್ರು. ಹಾಗೆ ಕೇಂದ್ರದಲ್ಲಿರುವಂತಹ ಆ ಒಂದು ಪ್ರಾಪ್ತಾಂಕವನ್ನು ನಾವು ಗಮನಿಸಿ ಅದನ್ನು ಗುರುತಿಸ್ಕೊಂಡ್ರೆ ಸಾಕು, ನಾನು ಇಡೀ ದತ್ತಾಂಶ ವಿತರಣೆಯನ್ನು ವಿಶ್ಲೇಷಣೆ ಮಾಡಬಹುದು ಅನ್ನೋದನ್ನು ಕಂಡುಕೊಂಡ್ರು. ಹಾಗೆ ಕಂಡುಕೊಂಡಂತಹ ಈ ಥರದ ಕೇಂದ್ರ ಸ್ಥಾನದಲ್ಲಿರುವಂತಹ ಆ ದತ್ತಾಂಶದ ಗುಂಪಿನಲ್ಲಿ ಕೇಂದ್ರ ಸ್ಥಾನವನ್ನು ಪ್ರತಿನಿಧಿಸುವಂತಹ ಆ ಒಂದು ಮೌಲ್ಯ ಯಾವುದು ಅಂತ ನಾವು ಗುರುತಿಸ್ಕೊಂಡ್ರೆ ಇಡೀ ದತ್ತಾಂಶ ವಿತರಣೆಯನ್ನು ನಾವು ವಿಶ್ಲೇಷಣೆ ಮಾಡೋದು ಸುಲಭ. ಆ ರೀತಿಯ ಕೇಂದ್ರ ಸ್ಥಾನದಲ್ಲಿರುವಂತಹ ಅಂತಹ ಮೌಲ್ಯವನ್ನು ಗುರುತಿಸೋದಕ್ಕೆ ಅಥವಾ ಅಂತಹ ಮೌಲ್ಯಕ್ಕೆ ನಾವು ಕೇಂದ್ರೀಯ ಪ್ರವೃತ್ತಿ ಮಾಪನ ಅಂಥೇಳಿ ಕರಿತೀವಿ. ಅದರಲ್ಲಿ 3 ವಿಧಗಳಿದೆ. ಯಾವುದ್ಯಾವುದು ಅಂತ ನಿಮಗೆ ಆಗಲೇ ಪರಿಚಯ ಇದೆ. ಯಾವುದು? ಹೌದು, ಸರಾಸರಿ, ಹೌದಾ? ಆಮೇಲೆ ಮಧ್ಯಾಂಕ, ಮತ್ತಿನ್ನೊಂದು ರೂಢಿ ಬೆಲೆ ಅಥವಾ ಬಹುಲಕ.
ಈ ಮೂರನ್ನು ನಾವು ಸರಾಸರಿಗಳು ಅಂತಲೇ ಕಲಿತ್ಕೊಳ್ತೀವಿ. ಆ ಸರಾಸರಿಗಳು ಅಂತಂದರೆ ಕೇಂದ್ರ ಸ್ಥಾನದಲ್ಲಿರುವಂತಹ ಪ್ರಾಪ್ತಾಂಕ ಅಥವಾ ಕೇಂದ್ರ ಸ್ಥಾನದಲ್ಲಿರುವಂಥ ಮೌಲ್ಯವನ್ನು ಕಂಡುಹಿಡಲಿಕ್ಕೆ ನಾವು 3 ವಿಧಾನಗಳನ್ನು ಅನುಸರಿಸ್ತೀವಿ. ಒಂದು ಸರಾಸರಿ ಆಗಿರ್ಬೋದು, ಮಧ್ಯಾಂಕ ಆಗಿರ್ಬೋದು ಮತ್ತು ರೂಢಿ ಬೆಲೆ ಆಗಿರ್ಬೋದು. ಇವೆಲ್ಲವೂ ಕೂಡ ಒಂದು ದತ್ತಾಂಶ ವಿತರಣೆಯಲ್ಲಿ ಕೇಂದ್ರದಲ್ಲಿರುವಂತಹ ಮೌಲ್ಯವನ್ನು ಪ್ರತಿನಿಧಿಸುತ್ತೆ. ಹಾಗಾದರೆ ಯಾವ ರೀತಿಯ ದತ್ತಾಂಶ ಇದೆ ಅದರ ಅನುಗುಣವಾಗಿ ನಮಗೆ ಯಾವ ರೀತಿಯ ಮೌಲ್ಯ ಬೇಕೋ ಅದನ್ನು ಆರಿಸ್ಕೊಳ್ತೀವಿ ಮಕ್ಕಳೇ. ಹಾಗಾದರೆ ಇವತ್ತು ಒಂದೊಂದಾಗಿ ನಾವು ಸರಾಸರಿ ಯಾವಾಗ ಬಳಸ್ತೇವೆ, ರೂಢಿ ಬೆಲೆ ಯಾವಾಗ ಬಳಸ್ಕೊಳ್ತೇವೆ, ಮಧ್ಯಾಂಕ ಯಾವಾಗ ಬಳಸ್ತೇವೆ, ಇವೆಲ್ಲವನ್ನು ತಿಳ್ಕೊಳ್ತಾ ಹಾಗೆ ಎಲ್ಲವನ್ನು ಲೆಕ್ಕ ಹಾಕೋದು ಹೇಗೆ ಅನ್ನೋದನ್ನು ನೋಡ್ತಾ ಹೋಗೋಣ. ಇಲ್ಲಿ ಒಬ್ಬ ವಿದ್ಯಾರ್ಥಿ ಅವನಿಗನ್ನಿಸ್ತು, ನಮ್ಮ ಮನೇಲಿ ಪ್ರತಿ ವಾರ ದಿನಸಿ ತರಕ್ಕೆ ಹೋಗ್ತಾ ಇದ್ದೀವಿ. ಹಾಗಾದರೆ ಪ್ರತಿ ವಾರಕ್ಕೆ ನಾನು ಎಷ್ಟು ದುಡ್ಡು ಖರ್ಚಾಗ್ತಿದೆ ಅನ್ನೋದನ್ನ ಲೆಕ್ಕ ಮಾಡಬೇಕಲ್ಲ. ಒಂದು ಬಡ್ಜೆಟ್ ಪ್ಲ್ಯಾನ್ ಮಾಡಬೇಕಾಗಿತ್ತು. ಒಂದು ವಾರಕ್ಕೆ ಬರುವ ಆದಾಯದಲ್ಲಿ ದಿನಸಿಗೆ ನಾವು ಎಷ್ಟು ಖರ್ಚು ಮಾಡ್ತೀವಿ, ಈ ಆಲೋಚನೆ ಬಂತು ಅವನಿಗೆ. ನಿಮಗೂ ಬರ್ತಾ ಇದೆಯಲ್ವಾ? ಹೌದು. ಹಾಗಾದರೆ ಒಂದು ವಾರಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಹೆಂಗೆ ಲೆಕ್ಕ ಹಾಕೋದು? ನೋಡಿ, ಅವನೇನು ಮಾಡ್ದ, ನಿಮ್ಗೆ ಈಗಾಗಲೇ ಗೊತ್ತಿದೆ. ಈ ಥರದ್ದು ಏನೇ ಲೆಕ್ಕಾಚಾರ ಮಾಡಬೇಕಾದ್ರೆ ನಾವು ಮೊದಲು ದತ್ತಾಂಶವನ್ನು ಸಂಗ್ರಹಣೆ ಮಾಡಬೇಕು. ಅದಕ್ಕೆ ಮಗು ಏನು ಮಾಡ್ದ ಅಂತ ಹೇಳಿದ್ರೆ, ಆ ವಿದ್ಯಾರ್ಥಿ ಪ್ರತಿ ವಾರ ಎಷ್ಟು ಖರ್ಚಾಯಿತು, ಒಂದು ತಿಂಗಳಿನಲ್ಲಿ ಪ್ರತಿ ವಾರ ಆಯಿತಾ, ಆ ವಾರದಲ್ಲಿ ಆದಂಥ ಖರ್ಚನ್ನು ಅವನು ಪಟ್ಟಿ ಮಾಡ್ತಾ ಹೋದ. ನೋಡಿ, ಒಂದು ತಿಂಗಳಿಗೆ 4 ವಾರಗಳು ಸಾಮಾನ್ಯ ಸಿಗುತ್ತೆ ನಮಗೆ. ಆ 4 ವಾರಗಳಲ್ಲಿ ಮೊದಲನೇ ವಾರ ಅವ್ರ ಮನೆಯಲ್ಲಿ ದಿನಸಿಗೆ ಖರ್ಚಾದಂಥ ಹಣ ಎಷ್ಟು? 1200 ರೂಪಾಯಿಗಳು. ಹಾಗೆ ಎರಡನೇ ವಾರದಲ್ಲಿ 1150 ರೂಪಾಯಿ. ಹಾಗೆ ಮೂರನೇ ವಾರದಲ್ಲಿ ಆದಂತಹ ಖರ್ಚನ್ನು ಗಮನಿಸಿ 1350 ರೂಪಾಯಿ ಖರ್ಚು ಮಾಡಿದ್ದಾರೆ. ಹಾಗೆ 4ನೇ ವಾರದಲ್ಲಿ ಎಷ್ಟು ಖರ್ಚಾಯಿತು ನೋಡಿ? ಎಸ್, 4ನೇ ವಾರಕ್ಕೆ 1500 ರೂಪಾಯಿ ಖರ್ಚಾಯಿತು. ಈಗ ಅವನಿಗೆ ಒಂದು ವಾರಕ್ಕೆ ಎಷ್ಟು ಖರ್ಚಾಗಬೇಕು ಅಂತ ಒಂದು ಮೌಲ್ಯ ಬೇಕಲ್ಲ. ಅದಕ್ಕೆ ಅವನೇನು ಮಾಡ್ತಾನೆ, ಆ 4 ವಾರದಲ್ಲಿ ಆದಂತಹ ಖರ್ಚಿನ ದತ್ತಾಂಶನ ಪಡ್ಕೊಂಡಿದ್ದಾನೆ. ಆ ದತ್ತಾಂಶವನ್ನು ಪಡ್ಕೊಂಡು ಈಗೇನು ಮಾಡಬೇಕು ಗೊತ್ತಿದೆ ನಿಮಗೆಲ್ಲ. ಯಾಕೆಂದರೆ ಈಗಾಗಲೇ ಅವರ್ಗೀಕೃತ ದತ್ತಾಂಶಗಳಿಗೆ ಸರಾಸರಿನ ಹೇಗೆ ಲೆಕ್ಕ ಹಾಕ್ತೀವಿ ಅನ್ನೋದು ಪರಿಚಯ ಇದೆ ನಿಮಗೆ. ಹಾಗಾದರೆ ಇಲ್ಲೇನು ಮಾಡ್ತೀನಿ ನಾನೀಗ, ಅಲ್ಲಿರೋ ಎಲ್ಲ ಮೌಲ್ಯಗಳನ್ನು ಕೂಡ್ಕೊಳ್ಬೇಕಾಗತ್ತೆ. 4 ವಾರದಲ್ಲಿ ಆದಂಥ ಖರ್ಚನ್ನು ಕೂಡ್ಕೊಳ್ಳೋಣ. ನೋಡಿ, ಬರ್ಕೊಳ್ಳಿ, ಎಲ್ಲನೂ ಕೂಡ್ಕೊಳ್ಳಿ. ಇಲ್ಲಿ ಎಷ್ಟು ದಿನದ ಮಾಹಿತಿ ಇದೆ ನಮಗೆ? ಒಟ್ಟು 4. ಹಾಗಾದರೆ ಏನು ಮಾಡಬೇಕು ನಾನೀಗ? 4ರಿಂದ ಈ ಮೊತ್ತವನ್ನು ಭಾಗಿಸ್ಬೇಕಾಗತ್ತೆ. ಹೌದಾ? 4ರಿಂದ ಭಾಗಿಸೋಣ. ಏನು ಸಿಗುತ್ತೆ ನೋಡಿ, ಮೊತ್ತ ಮಾಡ್ಕೊಳ್ಳಿ. ಮೊದಲು ಕೂಡ್ತಾ ಇದ್ದೀರಾ? ಎಷ್ಟು ಬಂತು ಉತ್ತರ? ಬರ್ಕೊಳ್ಳಿ. ಮೊತ್ತವನ್ನು ಬರ್ಕೊಂಡ್ರ 5200 ರೂಪಾಯಿ ಆಯಿತು. ಅದನ್ನು 4ರಿಂದ ಭಾಗಿಸೋಣ. ಎಷ್ಟು ಸಿಗುತ್ತೆ ಉತ್ತರ? ಹಾಗಾದರೆ 1300 ರೂಪಾಯಿ. ಹಾಗಾದರೆ ಒಂದು ವಾರದಲ್ಲಿ ಅವ್ರ ಮನೆಗೆ ಖರ್ಚಾಗ್ತಿರುವಂಥ ಸರಾಸರಿ ಮೌಲ್ಯ ಎಷ್ಟಪ್ಪ ಅಂತ ಕೇಳಿದ್ರೆ 1300 ರೂಪಾಯಿ ಖರ್ಚಾಗತ್ತೆ. ಅವನು ಹಾಗಾದರೆ ಬಜೆಟ್ ಪ್ಲ್ಯಾನ್ ಮಾಡುವಾಗ ಒಂದು ವಾರದಲ್ಲಿ ಆಗುವಂಥ ಖರ್ಚು 1300 ರೂಪಾಯಿನ ದಿನಸಿಗೆ ಅಂತ ಎತ್ತಿಡಬಹುದು. ಉಳಿದ ಖರ್ಚನ್ನು ನೋಡ್ಕೊಳ್ಬೋದು ಅಲ್ವಾ ಮಕ್ಕಳೇ? ಹಾಗೆ ಮೊದಲಿಗೆ ನಾವು ಸರಾಸರಿ ಸೂತ್ರವನ್ನು ಈಗ ಬರ್ಕೊಂಬಿಡೋಣ. ಸೊ ಸರಾಸರಿ ಅನ್ನು ಹೇಗೆ ಡಿಫೈನ್ ಮಾಡ್ತೀವಿ? ಸರಾಸರಿ ಅಂತ ಹೇಳಿದ್ರೆ ಈಗಾಗಲೇ ನೋಡಿದ್ರಿ, ಅಲ್ಲಿರುವಂಥ ಎಲ್ಲ ಪ್ರಾಪ್ತಾಂಕಗಳನ್ನು ಕೂಡ್ಕೊಳ್ತೇವೆ, ಹೌದಲ್ವಾ? ಸರಾಸರಿ ಹೇಗೆ ಲೆಕ್ಕ ಹಾಕ್ತೀವಿ? ಸರಾಸರಿ ಈಸ್ ಈಕ್ವಲ್ ಟು ಎಲ್ಲ ಪ್ರಾಪ್ತಾಂಕಗಳ ಮೊತ್ತ. ಹಾಗೆ ಇದನ್ನು ಯಾವುದರಿಂದ ಭಾಗಿಸ್ಬೇಕಾಗಿತ್ತು? ಎಷ್ಟು ಪ್ರಾಪ್ತಾಂಕಗಳ ಸಂಖ್ಯೆ ಇತ್ತೋ ಅದನ್ನು ಭಾಗಿಸ್ಬೇಕು. ಹಾಗಾದರೆ ಪ್ರಾಪ್ತಾಂಕಗಳ ಒಟ್ಟು ಮೊತ್ತ ಡಿವೈಡೆಡ್ ಬೈ ಅಥವಾ ಭಾಗಿಸು ಪ್ರಾಪ್ತಾಂಕಗಳ ಒಟ್ಟು ಸಂಖ್ಯೆ. ತಿಳಿತಲ್ಲ? ಪ್ರಾಪ್ತಾಂಕಗಳ ಒಟ್ಟು ಮೊತ್ತ ಭಾಗಿಸು ಪ್ರಾಪ್ತಾಂಕಗಳ ಒಟ್ಟು ಸಂಖ್ಯೆ ಅಂತ ಆಯಿತು. ಈ ಫಾರ್ಮುಲಾ ನಿಮಗೆ ಈಗಾಗಲೇ ಪರಿಚಯ ಇತ್ತು, ಹೌದಲ್ವಾ? ಅದನ್ನೇ ಬಳಸ್ಕೊಂಡು ನಾವು ಇದನ್ನು ಲೆಕ್ಕಾಚಾರ ಮಾಡಿದ್ವಿ. ಮಕ್ಕಳೇ, ನಾನು ಆಗಲೇ ನಿಮ್ಗೆ ಹೇಳಿದಂಥ ಆ ವಿದ್ಯಾರ್ಥಿಗೆ ಅವರ ಒಂದು ಮನೆಯಲ್ಲಾದಂತಹ ಖರ್ಚಿನ ಬಗ್ಗೆ ಮಾಹಿತಿ ದೊರಕಿತು. ಅವನಿಗೆ ಅಷ್ಟಕ್ಕೆ ಸಮಾಧಾನ ಆಗಲಿಲ್ಲ. ಅವನೇನು ಮಾಡ್ದ? ಬೇರೆ ಬೇರೆ ಕುಟುಂಬಗಳಿಗೆ ಭೇಟಿ ಕೊಟ್ಟು, ಅವರ ಸುತ್ತಮುತ್ತಲಿದ್ದಂತಹ ನೆರೆಹೊರೆ ಮನೆಗಳಿಗೆ ಭೇಟಿ ಕೊಟ್ಟು, ಅವ್ರ ಹತ್ರ ಕೂಡ ಅವರ ಕುಟುಂಬದಲ್ಲಿ ವಾರಕ್ಕೆ ಎಷ್ಟು ಖರ್ಚಾಗ್ತಿದೆ ಸರಾಸರಿ ಹಣ ಅನ್ನೋದನ್ನು ಲೆಕ್ಕಾಚಾರ ಮಾಡಿ ಸಂಗ್ರಹಣೆ ಮಾಡ್ದ. ಅದನ್ನೇನು ಗೊತ್ತಾಗುತ್ತೆ? ಹಾಗಾದ್ರೆ ಪ್ರತಿ ಕುಟುಂಬಕ್ಕೆ ಒಂದು ಸರಾಸರಿ ಒಂದು ವಾರಕ್ಕೆ ಎಷ್ಟು ದಿನಸಿ ಖರ್ಚಾಗುತ್ತೆ ಅನ್ನೋದನ್ನು ಲೆಕ್ಕಾಚಾರ ಮಾಡ್ಬೋದು ಅಂತ ಕಂಡುಕೊಂಡ. ಅದಕ್ಕೆ ಅವ್ನು ಕಂಡುಕೊಂಡಂಥ ಮಾರ್ಗ ಗೊತ್ತಾಯ್ತಲ್ವಾ? ನೋಡಿ, ಕುಟುಂಬಗಳಿಗೆ ಭೇಟಿ ಕೊಟ್ಟ, ಯಾವ್ಯಾವ ಕುಟುಂಬದಲ್ಲಿ ಎಷ್ಟೆಷ್ಟು ದುಡ್ಡನ್ನು ಖರ್ಚು ಮಾಡಿದ್ರು ಅನ್ನೋದು ಬರ್ಕೊಂಡ. ಗಮನಿಸಿ, 1200 ರೂಪಾಯಿನಂತೆ 3 ಕುಟುಂಬಗಳು ಖರ್ಚು ಮಾಡ್ತಾ ಇದೆ, 1250 ರೂಪಾಯಿನಂತೆ 2 ಕುಟುಂಬಗಳು ಖರ್ಚು ಮಾಡ್ತಿದೆ, ಹಾಗೆ 1300 ರೂಪಾಯಿನಂತೆ 1 ಕುಟುಂಬ ಖರ್ಚು ಮಾಡ್ತಿದೆ, 1350 ರೂಪಾಯಿನಂತೆ 3 ಕುಟುಂಬಗಳು ಖರ್ಚು ಮಾಡ್ತಿದೆ, 1400 ರೂಪಾಯಿನಂತೆ 1 ಕುಟುಂಬ ಖರ್ಚು ಮಾಡ್ತಾ ಇದೆ.
ಸೊ ಇಲ್ಲಿ ಸುಮಾರು 10 ಕುಟುಂಬಗಳಿಗೆ ಭೇಟಿ ಕೊಟ್ಟು ಅವರು ಖರ್ಚು ಮಾಡ್ತಿದ್ದಂಥ ಹಣ ಎಷ್ಟು ಅನ್ನೋದನ್ನು ತಿಳ್ಕೊಂಡ. ಈಗ ಸರಾಸರಿ ಲೆಕ್ಕ ಹಾಕಕ್ಕೆ ಶುರು ಮಾಡ್ದ. ಇಲ್ಲಿ ನೋಡಿ ಗಮನಿಸಿ, 1200 ಖರ್ಚು ಮಾಡ್ತದೆ ಎಷ್ಟು ಕುಟುಂಬ? 3 ಕುಟುಂಬಗಳು. ಅದಕ್ಕಾದರೆ ಹೇಗೆ ಬರಿಬೇಕು ನಾನು ಇದನ್ನು? 1200 ಪ್ಲಸ್ 1200 ಪ್ಲಸ್ 1200. ಯಾಕೆ? ಅಲ್ಲಿ 3 ಕುಟುಂಬಗಳು ಅಷ್ಟನ್ನೇ ಖರ್ಚು ಮಾಡ್ತಾ ಇದೆ. 1250 ಎಷ್ಟು ಕುಟುಂಬ ಖರ್ಚು ಮಾಡ್ತಿದೆ? 2 ಕುಟುಂಬಗಳು. ಹಾಗಾದರೆ ಪ್ಲಸ್ 1250 ಪ್ಲಸ್ 1250 ಮತ್ತೆ 1300 ಅಂತ ಎಷ್ಟು ಕುಟುಂಬ ಖರ್ಚು ಮಾಡ್ತಿದೆ? 1 ಕುಟುಂಬ ಮಾತ್ರ. ಸೊ ಪ್ಲಸ್ 1300 ಆಯಿತು. 1350 ಅಂತೆ 3 ಕುಟುಂಬ ಖರ್ಚು ಮಾಡ್ತಿದೆ. ಹಾಗೆ 1350 ಎಷ್ಟು ಸಲ ಬರೀಬೇಕು? 3 ಸಲ ಕೂಡಬೇಕಾಗತ್ತೆ. ಕೊನೆಗೆ ಪ್ಲಸ್ 1400. ಮಕ್ಕಳೇ, ಇಲ್ಲಿದ್ದಂಥ ಎಲ್ಲ ಮಾಹಿತಿನ ಏನು ಸಂಗ್ರಹಣೆ ಮಾಡಿದ್ದ, ಪ್ರತಿ ಕುಟುಂಬದ ಖರ್ಚು ಎಷ್ಟಿತ್ತು ಅದನ್ನು ಪಟ್ಟಿ ಮಾಡಿದ್ವಿ, ಅದನ್ನು ಕೂಡ್ತಾ ಇದ್ದೀವಿ. ಇದೇನಿದು? ಪ್ರಾಪ್ತಾಂಕಗಳ ಒಟ್ಟು ಮೊತ್ತ. ಇದನ್ನು ಯಾವುದರಿಂದ ಭಾಗಿಸ್ಬೇಕು? ನಂಗೆ ಸರಾಸರಿ ಬೇಕು ಅಂದರೆ ಇದನ್ನು ಒಟ್ಟು ಪ್ರಾಪ್ತಾಂಕಗಳ ಸಂಖ್ಯೆಯಿಂದ ಭಾಗಿಸ್ಬೇಕು. ಹಾಗಾದರೆ ಎಷ್ಟು ಕುಟುಂಬಗಳಿಗೆ ಅವನು ಭೇಟಿ ಕೊಟ್ಟಿದ್ದ ಅಂತ ಹೇಳಿದೆ ನಾನು? ಗಮನಿಸಿ, 3 ಪ್ಲಸ್ 2 ಪ್ಲಸ್ 1 ಪ್ಲಸ್ 3 ಪ್ಲಸ್ 1 ಎಷ್ಟಾಗುತ್ತೆ? 10 ಕುಟುಂಬಗಳಿಗೆ ಅವನು ಭೇಟಿ ಕೊಟ್ಟಿದ್ದಾನೆ. ಹಾಗಾದರೆ ಒಟ್ಟು ಪ್ರಾಪ್ತಾಂಕಗಳ ಸಂಖ್ಯೆ ಎಷ್ಟು? 10. ಪ್ರಾಪ್ತಾಂಕಗಳ ಒಟ್ಟು ಮೊತ್ತ ಗೊತ್ತಾಯಿತು, 12850 ಅಂತ ಹೇಳಿ. ಭಾಗಿಸು, ಯಾರನ್ನ ಭಾಗಿಸ್ತೀರಾ? ಪ್ರಾಪ್ತಾಂಕ ಒಟ್ಟು ಸಂಖ್ಯೆಯಿಂದ ಭಾಗಿಸ್ತೀರಿ, 10. ಹಾಗಾದರೆ ಉತ್ತರ ಎಷ್ಟು ಬರುತ್ತೆ? ಯೋಚನೆ ಮಾಡಿ. ಹೌದು, 1285 ರೂಪಾಯಿ ಆಯಿತು. ತಿಳಿತಲ್ಲ ಮಕ್ಕಳೇ? ಹಾಗಾದರೆ ಪ್ರತಿ ಕುಟುಂಬ ಒಂದು ವಾರಕ್ಕೆ ಖರ್ಚು ಮಾಡ್ತಿರುವಂಥ ಹಣ ಎಷ್ಟು ಅಂತ ಗೊತ್ತಾಯ್ತು ಅವನಿಗೆ? 1285 ರೂಪಾಯಿ ಅಂತ ಗೊತ್ತಾಯಿತು. ಮಕ್ಕಳಿಗೆ ನಮ್ಗೆ ತಿಳಿತು ಪ್ರತಿ ಕುಟುಂಬದಲ್ಲಿ ಒಂದು ವಾರಕ್ಕೆ ಆಗ್ತಿರೋಂಥ ಖರ್ಚೆಷ್ಟು? 1285 ರೂಪಾಯಿ ಅಂತ ಗೊತ್ತಾಯಿತು. ಮಕ್ಕಳಿದು ತುಂಬ ಉದ್ದದ ಪ್ರಕ್ರಿಯೆ ಆಗಲಿಲ್ವಾ? ಹೀಗೆ ಮಾಡಬೇಕಾ ನಾವು? ಇದನ್ನು ಬೇರೆ ವಿಧಾನದಲ್ಲಿ ಮಾಡಬಹುದಾ? ಗಮನಿಸಿ ಮಕ್ಕಳೇ. ಈಗ 1200 ಅನ್ನೋದು ಎಷ್ಟು ಸಲ ಇದೆ ನೋಡ್ಕೊಳ್ಳಿ. ಅಲ್ಲಿ 1200 ಎಷ್ಟು ಸಲ ಬರ್ತಿದೆ? 3 ಸಲ ಇದೆ. ಆ 1200ನ 3 ಸಲ ಹಾಗೆ ಬರೆಯೋ ಬದಲಿಗೆ ನಿಮ್ಗೆ ಗೊತ್ತಿದೆ ಗುಣಾಕಾರ ಅಂದ್ರೇನು? ಗುಣಾಕಾರ ಅಂತ ಹೇಳಿದ್ರೆ ರಿಪೀಟೆಡ್ ಅಡಿಷನ್, ಹೌದಲ್ವಾ? ಪುನರಾವರ್ತಿತ ಸಂಕಲನ. ಇಲ್ಲಿ 1200 3 ಸಲ ರಿಪೀಟ್ ಆಗ್ತಿದೆ. ಹಾಗಾದರೆ 1200ನ 3 ಸಲ ಕೂಡೋ ಬದಲಿಗೆ ನಾನು ಏನು ಮಾಡ್ಬೋದು? 1200ನ್ನು 3 ಸಲ ರಿಪೀಟ್ ಆಗ್ತಿರೋದ್ರಿಂದ 3ರಿಂದ ಗುಣಿಸಬಹುದು. ಆಗಲೂ ನಮ್ಗೆ ಅಷ್ಟೇ ಉತ್ತರ ಸಿಗುತ್ತೆ. ಯಾಕಂದರೆ 1200 3 ಸಲ ಕೂಡಿದಾಗ 3600 ಆಯಿತು. 1200ನ್ನು 3ರಿಂದ ಗುಣಿಸಿದಾಗಲೂ ಕೂಡ ನನಗೆ 3600 ಸಿಗುತ್ತೆ. ಹಾಗೆ ನಾನು ಏನು ಮಾಡಿದ್ದೀನಿ, ಇಲ್ಲಿ ಪ್ರತಿಯೊಂದು ಪ್ರಾಪ್ತಾಂಕವನ್ನು ಅದು ಎಷ್ಟು ಸಾರಿ ಪುನರಾವರ್ತನೆ ಆಗಿದೆಯೋ ಅದನ್ನು ಗುಣಿಸ್ತಾ ಹೋಗಿದ್ದೀನಿ. ಗಮನಿಸ್ತಾ ಇದ್ದೀರಲ್ವಾ? 1200 3 ಸಲ ಇದೆ, ಹಾಗಾಗಿ 1200 ಇಂಟು 3 ಬರ್ತಿದ್ದೀನಿ. 1250 2 ಸಲ ಇದೆ, ಅದನ್ನು ಬರ್ಕೊಂಡಿದ್ದೀವಿ. ಹಾಗೆ 1300 1 ಸಲ ಇದೆ, ಅದನ್ನು ಪಟ್ಟಿ ಮಾಡಿದ್ದೀವಿ. ಅದಾದಮೇಲೆ 1350 3 ಸಲ ಇದೆ, ಅದನ್ನು 1350 ಇಂಟು 3 ಅಂತ ಬರೆದಿದ್ದೇನೆ. ಕೊನೆಗೆ 1400 ಇಂಟು 1 ಸಲ ಇದೆ, ಅದನ್ನು 1 ಸಲಿಂದ ಬರೆದಿದ್ದೀವಿ. ಈಗ ಇದನ್ನು ಯಾವುದರಿಂದ ಭಾಗಿಸಬೇಕಾಗತ್ತೆ? ಒಟ್ಟು ಪ್ರಾಪ್ತಾಂಕಗಳ ಸಂಖ್ಯೆಯಿಂದ ಭಾಗಿಸಬೇಕಾಗತ್ತೆ. ಹಾಗಾದರೆ ಒಟ್ಟು ಪ್ರಾಪ್ತಾಂಕಗಳ ಸಂಖ್ಯೆ ಎಷ್ಟು? 10. ಹಾಗಾದರೆ 10ರಿಂದ ಭಾಗಿಸೋಣ. ಅದಕ್ಕೆ ಮೇಲ್ಗಡೆ ಬರೆದಿರುವಂಥ ಅಂಕಿಗಳನ್ನ ಕೂಡ್ಕೊಳ್ಳೋಣ ಮೊದಲು. ಸೊ 1200 ಇಂಟು 3 ಮಾಡಿದ್ರೆ 3600 ಆಯಿತು. ನಂತರ 2500, ನಂತರ 1300 ಮತ್ತು 4050, ಕೊನೆಗೆ 1400. ಇವೆಲ್ಲವನ್ನು 10ರಿಂದ ಭಾಗಿಸಬೇಕಾಗತ್ತೆ. ಮೊತ್ತವನ್ನು ಕೂಡಿ 10ರಿಂದ ಭಾಗಿಸಬೇಕಾಗತ್ತೆ. ಮೊತ್ತ ಎಷ್ಟಾಯಿತು? 12850 ಬಂತು. ಭಾಗಿಸು 10ರಿಂದ. ಹಾಗಾದ್ರೆ ಉತ್ತರ ಎಷ್ಟಾಯಿತು? 1285 ರೂಪಾಯಿ. ಇದು ಇನ್ನೂ ಸುಲಭ ಮಾಡೋಣ. ಇನ್ನೂ ಸುಲಭ ಹೇಗೆ ಮಾಡ್ಕೊಳ್ಳೋದು? ಇದನ್ನು ಪಟ್ಟಿ ರೂಪದಲ್ಲಿ ಬರ್ಕೊಳ್ಳೋಣ. ನೋಡಿ ಗಮನಿಸಿ, 1200 3 ಸಲ ರಿಪೀಟ್ ಆಗ್ತಿದೆ. ಹಾಗೆ 1200ನ 3ರಿಂದ ಗುಣಿಸ್ತಾ ಇದ್ದೇನೆ, 3600 ಆಯಿತು. ಹೌದಲ್ವಾ? ಗಮನಿಸ್ತಾ ಇದ್ದೀರಲ್ವಾ? ಇಲ್ಲಿ 3 2 1 3 1 ಅಂತ ಏನಿದೆ ಅಲ್ಲ, ಇದು ಕುಟುಂಬಗಳ ಸಂಖ್ಯೆ. ಅದು ನಾವೇನಂತ ಕರಿತೀವಿ? ಆವೃತ್ತಿ ಅಂತ ಕರ್ಕೊಳ್ತೀವಿ. ಇಲ್ಲಿ ಅದನ್ನು ಎಫ್ ಅಕ್ಷರದಿಂದ ಸೂಚಿಸ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಾ. ಹಾಗೆ ಪ್ರತಿಯೊಂದು ಕುಟುಂಬದಲ್ಲಿ ಆದಂಥ ಖರ್ಚು ಏನಿದೆ ಆ ಮೊತ್ತವನ್ನು ಬರ್ಕೊಂಡಿದ್ದೀವಿ, ಅದನ್ನು ಎಕ್ಸಿಂದ ಸೂಚಿಸ್ತಾ ಇದ್ದೀನಿ. ನಾವು 1200 ಇಂಟು 3 ಮಾಡಿದ್ರೆ 3600 ಬರುತ್ತೆ ಅಂತ ಗೊತ್ತಾಯಿತು. ಹಾಗಾಗಿ ನಾವೇನು ಮಾಡ್ತಾ ಇದ್ದೀವಿ? ಎಕ್ಸ್ ಅನ್ನುವಂಥ ಪ್ರಾಪ್ತಾಂಕವನ್ನು ಎಫ್ನಿಂದ ಗುಣಿಸ್ತಾ ಇದ್ದೀವಿ. ಹಾಗಾದರೆ ನನಗೆ FIXI ಸಿಗ್ತಾ ಇದೆ. ನೋಡಿ, ನಾವು 1200 3 ಸಲ ಗುಣಿಸಿದ್ವಿ, 3600 ಬಂತು. ಅದನ್ನು ಹೀಗೆ ಪಟ್ಟಿಯ ರೂಪದಲ್ಲಿ ಬರೆದ್ರೆ ಸುಲಭ ನನಗೆ ಉತ್ತರ ಸಿಗ್ತಾ ಇದೆ. ಸೊ ಪಟ್ಟಿ ಮಾಡ್ಕೊಂಡು ಬರೆದ್ರೆ ಇದು ಸುಲಭ ಅನ್ನೋದು ಗೊತ್ತಾಗ್ತಿದೆ ಮಕ್ಕಳೇ. ಸೊ 1250 2 ಸಲ ಇದೆ, ಹಾಗಾದ್ರೆ ಅದು 2500 ಆಯಿತು. ಹೌದಲ್ವಾ? ನೋಡಿ, ಪಟ್ಟಿಯ ವಿಧಾನದಲ್ಲಿ ಬರೆದು ಆ ಮೊತ್ತವನ್ನೆಲ್ಲ ಕೂಡಿದಾಗ ನನಗೆ ಎಷ್ಟು ಸಿಗ್ತಿದೆ? 12850. ಇಲ್ಲಿ ಗಮನಿಸಿ ಮಕ್ಕಳೇ, ಅಲ್ಲೊಂದು ಹೊಸ ಚಿಹ್ನೆಯನ್ನು ಬಳಸ್ಕೊಂಡಿದ್ದೀವಿ. ಇದನ್ನು ಸಮ್ಮೇಷನ್ ಅಂತ ಓದ್ತಾರೆ. ಸಿಗ್ಮಾ ಅನ್ನೋದು ಇದು ಗ್ರೀಕ್ ಲೆಟರ್, ಇದು ಸಿಗ್ಮಾ ಅಂತ ಹೇಳಿ ಕರೀತಾರೆ. ಇಲ್ಲಿ ನಾವು ಇದನ್ನು ಮೊತ್ತವನ್ನು ಸೂಚಿಸಲಿಕ್ಕೆ ಬಳಸ್ತಾ ಇದ್ದೀವಿ. ಎರಡೂ ಕಡೆ ಬಳಸಿರೋದು ನೋಡ್ಬೋದು. ಅಲ್ಲಿ 10 ಅನ್ನೋದೇನು? ಈ ಆವೃತ್ತಿ
ಅನ್ನುವಂಥ ಕಂಬಸಾಲಿನಲ್ಲಿರುವಂಥ ಅಂಕಿಗಳನ್ನೆಲ್ಲ ಕೂಡ್ಕೊಂಡಿದ್ದೀವಿ. ಆ ಸಂಖ್ಯೆಗಳನ್ನೆಲ್ಲ ಕೂಡಿದಾಗ ನನಗೆ 10 ಬರ್ತಾ ಇದೆ. ಅದಕ್ಕೆ ಸಮ್ಮೇಷನ್ FI ಅಂತ ಓದ್ತೇವೆ, ಸಿಗ್ಮಾ FI ಅಂತ ಓದ್ತೇವೆ. ಆಯಿತಾ? ಅಂದರೆ ಆವೃತ್ತಿಯ ಮೊತ್ತ ಅಥವಾ ಒಟ್ಟು ಪ್ರಾಪ್ತಾಂಕಗಳ ಸಂಖ್ಯೆ. ಗೊತ್ತಾಗ್ತಿದೆಯಾ? ಹಾಗೆ ಸಮ್ಮೇಷನ್ FI XI ಅಂದರೆ ಏನು? ಎಫ್ ಮತ್ತು ಎಕ್ಸನ್ನು ಗುಣಿಸಿ ಸಿಕ್ಕಿದೆ ಅಂತಲ್ವಾ, ಈ ಸಂಖ್ಯೆಗಳೆಲ್ಲ ಕೂಡ್ತಾ ಇದ್ದೀವಿ. ಈ ಸಂಖ್ಯೆಗಳ ಒಟ್ಟು ಮೊತ್ತವನ್ನು ಸೂಚಿಸಲಿಕ್ಕೆ ನಾವೇನು ಮಾಡ್ತಿದ್ದೀವಿ? ಸಮ್ಮೇಷನ್ FX ಅಥವಾ FI XI ಅಂತ ಬರಿತೀವಿ ಮಕ್ಕಳೇ. ತಿಳಿತಲ್ವಾ? ಸೊ ಸಿಗ್ಮಾ ಅನ್ನೋದು ಮೊತ್ತವನ್ನು ಸೂಚಿಸ್ತಾ ಇದೆ. ನಾವು ಈ ಕಂಬಸಾಲಲ್ಲಿರುವಂಥ ಸಂಖ್ಯೆಗಳನ್ನ ಕೂಡ್ತಾ ಇದ್ದೀವಿ, ಅದರ ಮೊತ್ತ 12,850 ಬರ್ತಾ ಇದೆ. ಹಾಗಿದ್ರೆ ಸಮ್ಮೇಷನ್ FX ಅಂದರೆ 12,850. ನಿಮಗೆ ಸರಾಸರಿ ಸೂತ್ರ ನೆನಪಿದೆಯಾ? ಎಸ್. ಏನು ಸರಾಸರಿ ಸೂತ್ರ? ಪ್ರಾಪ್ತಾಂಕಗಳ ಒಟ್ಟು ಮೊತ್ತ ಭಾಗಿಸು ಪ್ರಾಪ್ತಾಂಕಗಳ ಒಟ್ಟು ಸಂಖ್ಯೆ. ಸಮ್ಮೇಷನ್ FI XI ಭಾಗಿಸು ಸಮ್ಮೇಷನ್ FI. ಹೀಗೆ ನೆನ್ಪಿಟ್ಕೊಂಡ್ರೆ ಆಯಿತು. ಸರಾಸರಿ ಇಸ್ ಈಕ್ವಲ್ ಟು ಏನಾಗಿರುತ್ತೆ? ಸಮ್ಮೇಷನ್ FI XI ಭಾಗಿಸು ಸಮ್ಮೇಷನ್ FI. ಈಗ ಸಮ್ಮೇಷನ್ FI XI ಬೆಲೆ ಗೊತ್ತಿದೆ ನಿಮಗೆ. 12,850 ಭಾಗಿಸು 10 ಎಷ್ಟು ಬರ್ತಿದೆ? 1,285. ತಿಳಿತಲ್ಲ? ನಮ್ಮ ಹುಡುಗಂಗೆ ಸಮಾಧಾನ ಆಗಿಲ್ಲ. ಅವನು ಇನ್ನೊಂದಷ್ಟು ಕುಟುಂಬಗಳ ಮಾಹಿತಿ ತೊಗೊಂಬಂದ. ಈಗ ಸುಮಾರು 20 ಕುಟುಂಬಗಳಿದೆ. ನೋಡ್ತಾ ಇದ್ದೀರಲ್ವಾ? ಕುಟುಂಬಗಳ ಸಂಖ್ಯೆಯನ್ನು ಕೂಡ್ಕೊಳ್ಳಿ. ನಿಮ್ಗೆ ಎಷ್ಟು ಕುಟುಂಬ ಇದೆ ಗೊತ್ತಾಗುತ್ತೆ. 5ಕ್ಕೆ 4 ಸೇರಿದ್ರೆ 9, 9ಕ್ಕೆ 6 ಸೇರಿದ್ರೆ 15, 15ಕ್ಕೆ 2 ಸೇರಿದ್ರೆ 17, 17ಕ್ಕೆ 3 ಸೇರಿದ್ರೆ 20. ಹಾಗಾದರೆ 20 ಕುಟುಂಬಗಳ ಮಾಹಿತಿ ತಂದ. ನೋಡಿ, ಗುಂಪು ಮಾಡಿ ಜೋಡಣೆ ಮಾಡಿ ಬರೆದಿದ್ದೀವಿ. ಇದಕ್ಕೆ ನಾವು ವರ್ಗಾಂತರ ಅಂತ ಕರಿತೀವಿ. ನೆನಪಿದೆ ಅಲ್ವಾ? ವಾರದ ಖರ್ಚನ್ನು ಅವನು ಗುಂಪು ಮಾಡಿ ಬರ್ದೇನೆ. 1,200 ರೂಪಾಯಿನಿಂದ ಹಿಡಿದು 1,300 ರೂಪಾಯಿವರೆಗೂ ಖರ್ಚು ಮಾಡುವಂಥ ಕುಟುಂಬಗಳು ಎಷ್ಟಿದೆ ಅಂತ ಯೋಚನೆ ಮಾಡಿದ್ದಾನೆ. ಇದು ವಿಮುಕ್ತ ವಿಧಾನದಲ್ಲಿದೆ ಅನ್ನೋದನ್ನು ಗಮನಿಸ್ಕೋಬೇಕು. ಹೌದಲ್ವಾ? ಸೊ 1,200ರಿಂದ 1,300 ಖರ್ಚು ಮಾಡೋರು 5 ಜನ ಇದ್ದಾರೆ. 1,300ರಿಂದ 1,400 ತನಕ 4 ಜನ ಇದ್ದಾರೆ. 1,400ರಿಂದ 1,500 ತನಕ 6 ಜನ ಇದ್ದಾರೆ. 1,500ರಿಂದ 1,600ಕ್ಕೆ 2, 1,600ರಿಂದ 1,700ಕ್ಕೆ 3 ಕುಟುಂಬಗಳಿದೆ. ಸೊ ಹೀಗೆ ಬೇರೆ ಬೇರೆ ಕುಟುಂಬಗಳು ಹೇಗೆಲ್ಲ ಖರ್ಚು ಮಾಡ್ತೀವಿ ಅನ್ನೋದನ್ನು ಅವನು ಸಂಗ್ರಹಣೆ ಮಾಡ್ದ. ಜೋಡಿಸಿದ್ದಾನೆ ಕೂಡ. ಈಗ ಗುಂಪು ಮಾಡಿ ಜೋಡಿಸಿದ್ದಾನೆ. ಮತ್ತು ಈಗ ಏನು ಮಾಡಬೇಕು? ಸರಾಸರಿ ಖರ್ಚೆಷ್ಟು ಅಂತ ಲೆಕ್ಕ ಹಾಕಬೇಕು. ಹೇಗೆ ಮಾಡೋದು? ಈ ರೀತಿ ವರ್ಗಾಂತರಗಳು ಕೊಟ್ಟಾಗ ಮೊದಲಿಗೆ ಈ ವರ್ಗಾಂತರವನ್ನು ಪ್ರತಿನಿಧಿಸುವಂಥ ಒಂದು ಸಂಖ್ಯೆಯನ್ನು ಹುಡುಕಬೇಕು. ಹೇಗೆ ಹುಡುಕೋದು? ಆ ವರ್ಗಾಂತರವನ್ನು ಪ್ರತಿನಿಧಿಸುವಂಥ ಆ ಸಂಖ್ಯೆ ಯಾವುದಪ್ಪ? ಹೆಂಗೆ ಗೊತ್ತಾಗತ್ತೆ? ಅದನ್ನು ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಪಟ್ಟಿ ಬರ್ಕೊಂಡಿದ್ದೀವಿ. ಮತ್ತೆ ಈಗ ನಾನು ಆಗಲೇ ಹೇಳಿದಂಗೆ ವರ್ಗಾಂತರದ ಒಬ್ಬರನ್ನು ಗುಡ್ಸೋಕ್ಕೆ, ಪ್ರತಿನಿಧಿಸೋಕೆ ಒಬ್ರು ಬರಬೇಕಲ್ಲ. ಅವ್ರು ಯಾರು? ಹೇಗೆ ಲೆಕ್ಕ ಹಾಕೋದು? ಅವರನ್ನು ನಾವು ಮಧ್ಯಬಿಂದು ಅಂತ ಕರಿತೀವಿ. ವರ್ಗಾಂತರದ ಮಧ್ಯಬಿಂದು ಅಥವಾ ಮಧ್ಯ ಬೆಲೆ ಅಂತ ಕರಿತೀವಿ. ಹೇಗೆ ಲೆಕ್ಕ ಹಾಕೋದು ಗಮನಿಸಿ. ಮಧ್ಯ ಬೆಲೆ ಇಸ್ ಈಕ್ವಲ್ ಟು ಕೆಳಮಿತಿ ಪ್ಲಸ್ ಮೇಲ್ಮಿತಿ ಭಾಗಿಸು 2. ಇಲ್ಲಿ ಕೆಳಮಿತಿ ಯಾವುದು, ಮೇಲ್ಮಿತಿ ಯಾವುದು? ಈಗ ಮೊದಲನೇ ವರ್ಗಾಂತರ ತಗೊಳ್ಳೋಣ. 1,200ರಿಂದ 1,300 ಇದೆ. 1,200 ಅನ್ನುವುದು ಕೆಳಮಿತಿ, 1,300 ಅಂತ ಹೇಳುವುದು ಮೇಲ್ಮಿತಿ. ಮುಂದಿನ ವರ್ಗಾಂತರಕ್ಕೆ ಹೋದರೆ 1,300 ಕೆಳಮಿತಿ, 1,400 ಮೇಲ್ಮಿತಿ. ಸೊ ಮಧ್ಯ ಬೆಲೆಯನ್ನು XI ಇಂದ ಸೂಚಿಸ್ತೀವಿ. ಹಾಗಾಗಿ XI ನೆನ್ಪಿಟ್ಕೊಳ್ಳಿ. ಈಗ ಮೊದಲನೇ ವರ್ಗಾಂತರದ ಮಧ್ಯಬಿಂದು ಕಂಡುಹಿಡ್ತಾ ಇದ್ದೀವಿ. 1,200ಕ್ಕೆ 1,300 ಸೇರಿಸಿ 2,500 ಆಯಿತು. 2 ಭಾಗಿಸಿದ್ರೆ 1,250 ಬಂತು. ಮುಂದಿನ ವರ್ಗಾಂತರ ಗಮನಿಸಿ. 1,300 ಪ್ಲಸ್ 1,400 ಭಾಗಿಸು 2 ಎಷ್ಟಾಯಿತು? 2,700 ಡಿವೈಡೆಡ್ ಬೈ 2 ಎಷ್ಟು ಬಂತು ಉತ್ತರ? ಬರೆದ್ರಾ? ಎಸ್. ಚೆಕ್ ಮಾಡ್ಕೊಳ್ಳಿ. 1,350. ಮುಂದಿನ ಸಾಲ ನೀವೇ ಮಾಡ್ತೀರಿ ಅಂತ ಹೇಳ್ತಾ ಇದ್ದೀರಲ್ವಾ? ಶುರು ಮಾಡಿ, ಕಂಟಿನ್ಯೂ ಮಾಡಿ, ಬೇಗ ಬೇಗ ಮಾಡಿ ಮುಗಿಸಿ ನನಗೆ ಉತ್ತರ ಹೇಳಿ. 1,400ಕ್ಕೆ 1,500 ಸೇರಿಸಿ 2ರಿಂದ ಭಾಗಿಸಿ. ಎಸ್, 1,400 ಬಂತಾ? ವೆರಿ ಗುಡ್ ಮಕ್ಕಳಪ್ಪ. ನೆಕ್ಸ್ಟ್ 1,500 1,600 ಸೇರಿಸಿ 2ರಿಂದ ಭಾಗಿಸ್ಕೊಳ್ಳಿ. ಸಿಗ್ತಾ ಇದೆಯಾ ಉತ್ತರ? ನಿಮಗೂ ಅದೇ ಉತ್ತರ ಸಿಕ್ಕಿದೆಯಾ? 1,550. ಕೊನೆಯದಾಗಿ 1,600ಕ್ಕೆ 1,700 ಸೇರಿಸಿ 3,300 ಬಂತು. ಅದನ್ನು 2ರಿಂದ ಭಾಗಿಸ್ಕೊಳ್ಳಿ. ಆಗ ಸಿಕ್ಕಂಥ ಉತ್ತರನ ಅದರ ಮಧ್ಯಬಿಂದು ಅಂತ ಹೇಳಿ ಬರ್ತೀವಿ. ಅದು 1,650. ತಿಳಿತಲ್ಲ ಮಕ್ಕಳೇ? ಈಗ ಮುಂದಿನ ಹಂತ ನಿಮಗೆ ಗೊತ್ತು. ಏನು ಮಾಡಬೇಕೀಗ? ಎಸ್, 1,250 ರೂಪಾಯಿಗಳು ಖರ್ಚಾಗೋ ಥರ ಒಟ್ಟು 5 ಕುಟುಂಬಗಳಿದೆ. ಹಾಗಾದರೆ ಒಟ್ಟು ಖರ್ಚು ಎಷ್ಟಾಯಿತು ಅಂತ ಲೆಕ್ಕ ಹಾಕಬೇಕಲ್ಲ. 5 ಕುಟುಂಬಗಳಿಗೂ ಸೇರಿಸಿ ಏನು ಮಾಡ್ತೀರಿ? FI ಮತ್ತು XI ಎರಡನ್ನೂ ಗುಣಿಸ್ಕೊಳ್ಬೇಕಾಗತ್ತೆ. 5ಕ್ಕೆ 1,250 ಗುಣಿಸಿ. ಹೌದಾ? ಅಲ್ಲಿ ಸಿಗುತ್ತೆ ನನಗೆ ಮೊತ್ತ 5 ಕುಟುಂಬಗಳ ಒಟ್ಟು ಖರ್ಚು ಎಷ್ಟಾಯಿತು ಅಂತ. ನಂತರ 4ಕ್ಕೆ 1,350 ಗುಣಿಸಿ. ಬರ್ಕೊಳ್ಳಿ ಅಲ್ಲಿ ಉತ್ತರನ. ಬರೆದ್ರಾ? 4 × 1,350
ಬರೆದ್ರಲ್ವಾ? ಹಾಗೆ ಮುಂದೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀರಾ ನೀವೇ. 6ಕ್ಕೆ 1450 ಗುಣಿಸಿ ಅಲ್ಲಿ ಉತ್ತರ ಬರೀರಿ. ಚೆಕ್ ಮಾಡ್ಕೊಳ್ಳಿ ನಿಮ್ಮ ಉತ್ತರ ಸರಿ ಇದೆಯಾ. ಮುಂದೆ ಹಾಗೆ 2 × 1550 ಗುಣಿಸಿದ್ರಾ? ಮೊತ್ತ ಚೆಕ್ ಮಾಡ್ಕೊಳ್ಳಿ, ನಿಮಗೂ ಇಷ್ಟೇ ಬಂದಿದೆ, 3100 ಬಂತಾ? ಹಾಗೆ ಕೊನೆಯದಾಗಿ 3 × 1650 ಗುಣಿಸಿ ಆ ಬೆಲೆಯನ್ನು ಕೊನೆಯ ಬಾಕ್ಸ್ನಲ್ಲಿ ಫಿಲ್ ಮಾಡೋಣ. ರೈಟ್? ಸೊ ಈಗ ಎಲ್ಲ ಬೆಲೆಗಳು ಗೊತ್ತಾಯಿತು. ಈ FIXI ರೆಡಿ ಆದಮೇಲೆ ಏನು ಮಾಡಬೇಕು ನಾವು ನೆಕ್ಸ್ಟ್? ವಾಟ್ ನೆಕ್ಸ್ಟ್? ನಮ್ಗೆ ಗೊತ್ತಿದೆ, ನಾವೀಗ ಮೊತ್ತವನ್ನು ಲೆಕ್ಕ ಹಾಕಬೇಕು. ಯಾವ್ಯಾವ್ದ್ರ ಮೊತ್ತ ಬೇಕು ನಮಗಿಲ್ಲಿ? ಹೌದು, ಆವೃತ್ತಿಯ ಒಟ್ಟು ಮೊತ್ತ ಬೇಕು. ಆಮೇಲೆ FIXIನ ಮೊತ್ತ ಕೂಡ ಬೇಕು. ಅದಕ್ಕೆ ಅವೆಲ್ಲವನ್ನು ಪಟ್ಟಿ ಮಾಡ್ಕೊಳ್ಳೋಣ ಮೊದಲಿಗೆ. ಈಗ ಮೊದಲಿಗೆ ಆವೃತ್ತಿ ಕಂಬ ಸಾಲಿನಲ್ಲಿರುವಂತಹ ಆ ಎಲ್ಲ ಸಂಖ್ಯೆಗಳನ್ನ ಕೂಡ್ಕೊಳ್ಳೋಣ. ಶುರು ಮಾಡಿದ್ರಾ? ಎಷ್ಟಾಯಿತು ನೋಡಿ, ಆ್ಯಡ್ ಮಾಡಿದ್ರಾ? 20 ಆಯಿತಾ ನೋಡಿ, ಗಮನಿಸಿ. ಎಸ್, 5 + 4 9 ಆಯಿತು. 9ಕ್ಕೆ 6 ಸೇರಿದ್ರೆ 15, 15ಕ್ಕೆ 2 ಸೇರಿದ್ರೆ 17, 17ಕ್ಕೆ 3 ಸೇರಿದ್ರೆ 20. ಹಾಗಾದರೆ ನನಗೆ ಒಟ್ಟು ಪ್ರಾಪ್ತಾಂಕಗಳ ಸಂಖ್ಯೆ ಗೊತ್ತಾಗೋಯ್ತು ಮಕ್ಕಳೇ. ಇನ್ಯಾವುದು ಬೇಕು ನಿಮಗೆ? ನನಗೆ ಪ್ರಾಪ್ತಾಂಕಗಳ ಒಟ್ಟು ಮೊತ್ತ ಬೇಕು. ಅದಕ್ಕೇನು ಮಾಡಬೇಕು? FIXI ಕಾಲಮಲ್ಲಿರುವಂಥ ಈ ಎಲ್ಲ ಸಂಖ್ಯೆಗಳನ್ನ ಕೂಡ್ಕೋಬೇಕು. ಶುರು ಮಾಡಿದರೆ ಈಗಾಗಲೇ ಆ್ಯಡ್ ಮಾಡಲಿಕ್ಕೆ ಕಂಡಿಡಿರಿ, ಮೊತ್ತ ಹೇಳಿ ನನಗೆ. ಮೊದಲೆಲ್ಲ ಬರ್ಕೊಳ್ಳಿ, ಎಲ್ಲ ಸಂಖ್ಯೆಗಳನ್ನ ಕೂಡಬೇಕಾಗತ್ತೆ ಮಕ್ಕಳೇ. 6250, 5400, 8700, ಹೌದಾ? ಕೊಡ್ತಾ ಇದ್ದೀರಾ? 3100 ಮತ್ತು 4950. ಎಷ್ಟು ಬಂತು ಮೊತ್ತ? ಲೆಕ್ಕ ಹಾಕಿದ್ರಾ? ಎಸ್, ನೋಡ್ಕೊಳ್ಳಿ ಎಷ್ಟಿದೆ, ನೀವು ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಉತ್ತರ ಅದೇ ಆಗಿದೆಯಾ? ಎಷ್ಟು ಬರ್ತಿದೆ? 28400. ರೈಟ್. ಈಗ ಸರಾಸರಿ ಹೇಗೆ ಲೆಕ್ಕ ಹಾಕಬೇಕು? ಸೂತ್ರ ನೆನಪು ಮಾಡ್ಕೊಳ್ಳಿ. ಸರಾಸರಿ = ಎಸ್, ಏನು ಸೂತ್ರ ಇದೆ? ಸಮ್ಮೇಷನ್ FIXI ಭಾಗಿಸು ಸಮ್ಮೇಷನ್ FI. ಈಗ ಸಮ್ಮೇಷನ್ FI ಬೆಲೆ ಎಷ್ಟಾಗಿದೆ? FIXI ಬೆಲೆ ಎಷ್ಟು? 28400. ಆ ಜಾಗದಲ್ಲಿ ಒಂದು ಬರ್ಕೊಳ್ಳಿ. ಡಿವೈಡೆಡ್ ಬೈ ಭಾಗಿಸು ಯಾರಿಂದ? ಸಮ್ಮೇಷನ್ FI. ಸಮ್ಮೇಷನ್ FI ಎಷ್ಟಿದೆ? 20. ಬರ್ಕೊಳ್ಳಿ. ಎರಡನ್ನು ಭಾಗಿಸಿ. ಭಾಗಿಸಿದ್ರಾ? ಅದೇ ನಮ್ಮ ಸರಾಸರಿ. ಎಷ್ಟಾಯಿತು? 1420 ರೂಪಾಯಿ. ತಿಳಿತಲ್ಲ ಮಕ್ಕಳೇ? ಹಾಗಾದರೆ ಅಭ್ಯಾಸದಲ್ಲಿರೋ ಲೆಕ್ಕಗಳನ್ನ ಬಿಡಿಸ್ತೀರಾ? ಶುರು ಮಾಡೋಣ. ಎಸ್, ನೋಡಿ ಅಭ್ಯಾಸದಲ್ಲಿರುವಂಥ ಒಂದು ಪ್ರಶ್ನೆ 13.1 ಅಭ್ಯಾಸ. ಅದರಲ್ಲಿ ಮೊದಲನೇ ಪ್ರಶ್ನೆ ಹೀಗಿದೆ. ಓಕೆ, ವಿದ್ಯಾರ್ಥಿಗಳ ಒಂದು ತಂಡ ಏನು ಮಾಡ್ತಪ್ಪ ಅಂತ ಹೇಳಿದ್ರೆ, ಪರಿಸರ ಅರಿವು ಅಂತ ಒಂದು ಕಾರ್ಯಕ್ರಮ ನಡೆಸಿ ಅದರ ಭಾಗವಾಗಿ ಒಂದು ಸಮೀಕ್ಷೆ ನಡೆಸ್ಕೊಂಡ್ರು. ಆ ಸಮೀಕ್ಷೆ ನಡೆಸ್ಕೊಂಡಾಗ ಸುಮಾರು ಒಂದು 20 ಮನೆಗಳಲ್ಲಿ ಅವ್ರು ಹೋಗಿ ಎಷ್ಟೆಷ್ಟು ಗಿಡಗಳನ್ನ ಬೆಳೆಸ್ತಾ ಇದ್ದಾರೆ ಅನ್ನೋದು ಮಾಹಿತಿಯನ್ನು ಸಂಗ್ರಹಣೆ ಮಾಡಿದ್ರು. ಸೊ ಅದರಂತೆ ಗಿಡಗಳ ಸಂಖ್ಯೆ ಮತ್ತು ಮನೆಗಳ ಸಂಖ್ಯೆ ಕೂಡ ಕೊಟ್ಟಿದೆ. ಈಗ ನಾವೇನು ಲೆಕ್ಕ ಹಾಕಬೇಕು? ಹಾಗಾದರೆ ಆ ನಗರದಲ್ಲಿ ಅವರಿವಾಗ ಸಮೀಕ್ಷೆ ಮಾಡಿದ್ದಾರೆ. ಸರಾಸರಿ ಒಂದು ಮನೆಯಲ್ಲಿ ಎಷ್ಟು ಗಿಡ ಇರಬಹುದು ಅಂತ ಲೆಕ್ಕಾಚಾರ ಮಾಡಿ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ? ಈಗ ಗೊತ್ತಿದೆ ನಿಮ್ಗೆ ಈಗಾಗಲೇ. ಏನು ಮಾಡಬೇಕು? ಮೊದಲನೇ ಸ್ಟೆಪ್ ಏನು? ಮೊದಲು ಈಗ ಕೊಟ್ಟಿರೋ ದತ್ತಾಂಶನ ಬರ್ಕೊಳ್ಳೋಣ. ಹೌದಾ? ದತ್ತಾಂಶ ಪಟ್ಟಿ ಮಾಡ್ಕೊಂಡ್ಮೇಲೆ ನಿಮ್ಗೆ ಈಗಾಗಲೇ ಗೊತ್ತಿದೆ, ಇದು ವಿಮುಕ್ತ ವಿಧಾನದಲ್ಲಿ ಕೊಟ್ಟಿರುವಂಥ ವರ್ಗಾಂತರ ಗುಂಪು. ಹಾಗಾದರೆ ನಾವಿದಕ್ಕೆ ಮೊದಲು ಪ್ರತಿನಿಧಿಸುವಂತಹ ಮೌಲ್ಯವನ್ನು ಲೆಕ್ಕ ಹಾಕಬೇಕು. ಅಂದರೆ ಮಧ್ಯಮ ಬೆಲೆಯನ್ನು ಲೆಕ್ಕ ಹಾಕಬೇಕು. ಆ ಮಧ್ಯಮ ಬೆಲೆಯನ್ನು ಹೇಗೆ ಲೆಕ್ಕ ಹಾಕೋದು ಪ್ರತಿ ವರ್ಗಾಂತರಕ್ಕೆ? ನೆನಪಿದೆ ನಿಮಗೆ? ಕೆಳಮಿತಿ ಪ್ಲಸ್ ಮೇಲ್ಮಿತಿ ಭಾಗಿಸು 2. ಹೌದಲ್ವಾ? ಈ ಸೂತ್ರ ನಿಮಗೆ ಗೊತ್ತಿದೆ ಈಗಾಗಲೇ, ರೈಟ್? ಈ ಸೂತ್ರವನ್ನು ಬಳಸ್ಕೊಂಡು ಪ್ರತಿ ವರ್ಗಾಂತರದ ಮಧ್ಯಮ ಬೆಲೆಯನ್ನು ಅಥವಾ ಮಧ್ಯ ಬೆಲೆಯನ್ನು ಲೆಕ್ಕ ಹಾಕಬೇಕು. ಶುರು ಮಾಡ್ತೀರಾ? ನೀವೇ ಲೆಕ್ಕ ಹಾಕ್ತೀರಾ? ರೈಟ್, ಶುರು ಮಾಡ್ಕೊಳ್ಳಿ. ಸೊ ಮೊದಲನೇದು 0 ಇಂದ 2 ಅಂತಿದೆ. ಕೆಳಮಿತಿ ಎಷ್ಟು? ಎಸ್, 0. ಮೇಲ್ಮಿತಿ 2. ರೈಟ್. ಹಾಗಾದ್ರೆ ಏನು ಮಾಡ್ತೀರಾ? 0ಗೆ 2 ಸೇರಿಸಿ 2 ಭಾಗಿಸಿ. 0ಗೆ 2 ಸೇರಿದ್ರೆ 2 ಆಯಿತು. 2 2 ಭಾಗಿಸಿದ್ರೆ 1 ಬಂತು. ರೈಟ್. ಅದೇ ಥರ ಮುಂದಿನ ವರ್ಗಾಂತರಕ್ಕೆ ಲೆಕ್ಕ ಹಾಕ್ತೀರಾ? 2 + 4 ಭಾಗಿಸು 2. ರೈಟ್. ಉತ್ತರ 3 ಬಂತು. ವೆರಿ ಗುಡ್. ಸೊ ನಂಬರ್ಸ್ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಈಗ ಮುಂದಿನ ಹಂತ ಏನು ಮಾಡಬೇಕು? ನಾವೇನು ಮಾಡ್ತಿದ್ದೀವಿ? FI ಕಾಲಮ್ಲಿರುವಂಥ ಸಂಖ್ಯೆಗಳನ್ನ XI ಕಾಲಮ್ಲಿರೋ ಸಂಖ್ಯೆಗಳ ಜೊತೆಗೆ ಗುಣಿಸ್ತೀವಿ. ಹೌದಲ್ವಾ? 1 × 1 1 ಬಂತು. 2ಕ್ಕೆ 3 ಗುಣಿಸಿದ್ರೆ 6 ಆಯಿತು. ಇಷ್ಟು ಆದಮೇಲೆ ಏನು ಮಾಡಬೇಕು? ಮುಂದಿನ ಹಂತ ಏನು? ಆವೃತ್ತಿ ಕಾಲಮ್ನಲ್ಲಿರುವಂತಹ ಸಂಖ್ಯೆಗಳನ್ನ ಕೂಡ್ತಾ ಇದ್ದೀನಿ. ಉತ್ತರ ಎಷ್ಟಿದೆ ಅಲ್ಲಿ? 20 ಮನೆ ಅಂತ ನಮಗೆ ಈಗಾಗಲೇ ಗೊತ್ತಿತ್ತು. ಹಾಗಾದರೆ ಕೂಡಿದ್ರೆ 20 ಬರಬೇಕು. ಹಾಗೆ FIXI ಕಾಲಮಲ್ಲಿರುವಂಥ ಸಂಖ್ಯೆಗಳನ್ನ ಕೂಡಿದ್ರೆ ಒಟ್ಟು ಗಿಡಗಳ ಸಂಖ್ಯೆ ಸಿಗುತ್ತೆ. ಸೊ 162 ಗಿಡಗಳಿರಬಹುದು ಅಂತ. ಹಾಗಾದರೆ ನನ್ನ ಮುಂದಿನ ಕೆಲಸ ಏನು? ಸರಾಸರಿ ಗಿಡಗಳ ಸಂಖ್ಯೆ ಎಷ್ಟು ಪ್ರತಿ ಮನೆಯಲ್ಲಿ ಅಂತ ಲೆಕ್ಕ ಹಾಕಬೇಕು.
ಹಾಗಾದರೆ ಸರಾಸರಿಗೆ ಸೂತ್ರ ಏನು? ಒಟ್ಟು ಪ್ರಾಪ್ತಾಂಕಗಳ ಮೊತ್ತ ಭಾಗಿಸು ಒಟ್ಟು ಪ್ರಾಪ್ತಾಂಕಗಳ ಸಂಖ್ಯೆ. ಒಟ್ಟು ಪ್ರಾಪ್ತಾಂಕಗಳ ಮೊತ್ತವನ್ನು ಏನೆಂದು ಸೂಚಿಸ್ತೀವಿ? ಸಮ್ಮೇಷನ್ FI/XI ಬರ್ಕೊಳ್ಳಿ. ಡಿವೈಡೆಡ್ ಬೈ ಒಟ್ಟು ಪ್ರಾಪ್ತಾಂಕಗಳ ಸಂಖ್ಯೆ ಏನೇನು ಗುರುತಿಸ್ತೀರಾ? ಸಮ್ಮೇಷನ್ FI ಬರ್ಕೊಳ್ಳೋಣ. ಎರಡೂ ಬೆಲೆಗಳು ಗೊತ್ತಿದೆ ನಮಗೆ, ನೋಡಿ ಎಷ್ಟು ಸುಲಭ ಇದೆ. ಎರಡು ಬೆಲೆಗಳು ಗೊತ್ತಾಯಿತು. ಆ ಎರಡು ಬೆಲೆಗಳನ್ನ ಅಲ್ಲಿ ಆದೇಶ ಮಾಡಿ ಸೂತ್ರಕ್ಕೆ. ಹೌದಾ? 162 ಭಾಗಿಸು 20 ಎಷ್ಟು ಬರ್ತಿದೆ? ಸರಾಸರಿ 8.1 ಬರ್ತಾ ಇದೆ. ಹಾಗಾದರೆ ಸುಮಾರು 8 ಗಿಡಗಳಿರಬಹುದಪ್ಪ ಪ್ರತಿ ಮನೇಲಿ ಅಂತ ಅದು ನಮ್ಗೆ ಗೊತ್ತಿದೆ. ಎಲ್ಲ ಮನೇಲಿ 8 ಗಿಡಗಳಿಲ್ಲ. ಆನ್ ಆನ್ ಆ್ಯಾವ್ರೇಜ್ ಸರಾಸರಿ ಸರಿಸುಮಾರು 8 ಗಿಡಗಳು ಇರಬಹುದು ಆ ನಗರದ ಪ್ರತಿ ಮನೆಯಲ್ಲಿ ಅಂತ ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಆಯಿತು ಮಕ್ಕಳೇ. ಒಂದು ಪ್ರದೇಶದಲ್ಲಿ ಮಕ್ಕಳಿಗೆ ನೀಡುವಂತಹ ದಿನನಿತ್ಯದ ಕೈಖರ್ಚಿನ ಹಣ, ಇದರ ಮಾಹಿತಿನ ಇಲ್ಲಿ ಕೊಟ್ಟಿದ್ದೀವಿ. ಸರಾಸರಿ ಕೈಖರ್ಚಿನ ಹಣ ₹18 ರೂಪಾಯಿ ಅಂತೆ. ಸರಾಸರಿ 18 ರೂಪಾಯಿ ಕೊಡ್ತಿದ್ದಾರೆ. ಹಾಗಾದರೆ ಇಲ್ಲಿ ಬಿಟ್ಟು ಹೋಗಿರುವಂಥ ಆವೃತ್ತಿಯನ್ನು ಲೆಕ್ಕ ಹಾಕಿ ಅಂತ ಕೇಳಿದ್ದಾರೆ. ಮಕ್ಕಳು ನಾವು ಇಷ್ಟೊತ್ತವರೆಗೂ ಸರಾಸರಿ ಲೆಕ್ಕ ಹಾಕ್ತಿದ್ವಿ, ಈಗ ಬಿಟ್ಟೋಗಿರೋ ಆವೃತ್ತಿ ಬೇಕು ಅಂತ ಕೇಳಿದ್ದಾರೆ. ಹೇಗೆ ಮಾಡೋದು? ಇದಕ್ಕೇನಾದ್ರು ಬೇರೆ ಮೆಥಡ್ಸ್ ಇದೆಯಾ? ಇಲ್ಲ. ನಮ್ಗೆ ಗೊತ್ತಿರೋದು ಸರಾಸರಿ ಲೆಕ್ಕ ಹಾಕಲಿಕ್ಕೆ ಈ ವಿಧಾನ, ಇದನ್ನೇ ಮಾಡ್ತೀವಿ. ರೈಟ್? ನೋಡ್ತಾ ಹೋಗೋಣ ಹೇಗೆ ಮಾಡೋದು. ಗಮನಿಸ್ಕೊಳ್ಳಿ. ಮೊದಲು ಪಟ್ಟಿ ಮಾಡ್ತೀವಿ, ಸೇಮ್ ಪ್ರೊಸೀಜರ್, ಬದಲಾವಣೆ ಏನೂ ಇಲ್ಲ. ಹಾಗೆ ಲೆಕ್ಕ ಹಾಕೋಣ. ಏನು ಮಾಡಬೇಕು? ಮೊದಲು XI ಕಂಡುಹಿಡಬೇಕು. XI ಹೇಗೆ ಮಾಡೋದು ಗೊತ್ತು ನಮಗೆ. ಹೇಗೆ ಮಾಡಿದ್ರಿ? ಮಧ್ಯ ಬೆಲೆ ಕಂಡುಹಿಡ್ಕೊಳ್ಳೋದು ಗೊತ್ತಿದೆ ನಮಗೆ. ಕೆಳಮಿತಿ ಪ್ಲಸ್ ಮೇಲ್ಮಿತಿ ಭಾಗಿಸು 2 ಬರ್ಕೊಂಡೆ. ನೀವೆಲ್ಲ ಬರೆದ್ರಲ್ವಾ? ಈಗ ನೆಕ್ಸ್ಟ್ ಸ್ಟೆಪ್ ಏನು? FI ಮತ್ತು XIನ ಗುಣಿಸೋದು. ಗುಣಿಸಿದ್ರಾ? ಎಸ್. ಒಟ್ಟು ಎಷ್ಟಾಯಿತು? 44 ಪ್ಲಸ್ F. ಆ ಸಂಖ್ಯೆಗಳೆಲ್ಲ ಸ್ಥಿರಾಂಕಗಳನ್ನ ಕೂಡ್ಕೊಂಡ್ಬಂದುಬಿಟ್ರೆ ಅದು 44 ಆಯಿತು. ಅದಕ್ಕೆ F ಅನ್ನೋ ಚರಾಕ್ಷರ ಸೇರಿಸ್ತಾ ಇದ್ದೀನಿ. ಬೈಜಿಕ ಮೊತ್ತ 44 ಪ್ಲಸ್ F. ಅದೇ ರೂಪದಲ್ಲಿ ಈ ಕಡೆ FI XI ಕೂಡ ನಾವು ಕೂಡಬೇಕಾಗತ್ತೆ. 20 Fನ ಹೊರತುಪಡಿಸಿ ಮೊದಲು ಎಲ್ಲವನ್ನ ಕೂಡ್ಕೊಳ್ಳಿ, ಎಲ್ಲ ಸಂಖ್ಯೆಗಳನ್ನ ಕೂಡ್ಕೊಳ್ಳಿ. ಅದಕ್ಕೆ 20 Fನ ಸೇರಿಸಿ ಬರೀರಿ. ರೈಟ್? ಬರ್ದಾಯಿತು. ಹೌದಾ? ಇವುಗಳ ಮೊತ್ತ ಎಷ್ಟಾಯಿತು ಗಮನಿಸ್ಕೊಳ್ಳಿ. ಕೂಡಿದ್ರಾ? 752 ಪ್ಲಸ್ 20 F ಬಂತು. ಸಮ್ಮೇಷನ್ FI XI ಭಾಗಿಸು ಸಮ್ಮೇಷನ್ FI. ಈಗ ಆ ಭಾಗದಲ್ಲಿ ಎಲ್ಲ ಬೆಲೆಗಳನ್ನು ಆದೇಶ ಮಾಡಿ. ಸರಾಸರಿ ಎಷ್ಟು ಗೊತ್ತು ನಮಗೆ, ಈಗಾಗಲೇ 18 ಅಂತ ಬರ್ಕೊಂಡಿದ್ದೀವಿ. ಸಮ್ಮೇಷನ್ FI XI ಗೊತ್ತು, 752 ಪ್ಲಸ್ 20 F ಅಂತ. ಅದನ್ನು ಯಾವುದನ್ನು ಭಾಗಿಸ್ಬೇಕು? 44 ಪ್ಲಸ್ F ಇಂದ ಭಾಗಿಸ್ಬೇಕು. ಬರೆದ್ರಾ? ಈಗ ಮುಂದಿನ ಹಂತ ಸಿಂಪ್ಲಿಫಿಕೇಷನ್, ಸಂಕ್ಷೇಪಿಸುವಿಕೆ ಚೆನ್ನಾಗಾಗಬೇಕು. ಓರೆ ಗುಣಕಾರ ಮಾಡಿದ್ದೀನಿ. 18ಕ್ಕೆ 44 ಪ್ಲಸ್ F ಅನ್ನು ಗುಣಿಸ್ತಾ ಇದ್ದೀವಿ. ಈಸ್ ಈಕ್ವಲ್ ಟು ಬಲಭಾಗದಲ್ಲಿ 752 ಪ್ಲಸ್ 20 F ಹಾಗೆ ಇರುತ್ತೆ. ಈಗ 18ಅನ್ನು 44 ಪ್ಲಸ್ Fಗೆ ಗುಣಿಸ್ಬೇಕು. ವಿತರಣಾ ನಿಯಮವನ್ನು ಬಳಸ್ಕೊಂಡು 18 ಇಂಟು 44 ಪ್ಲಸ್ 18 ಇಂಟು F. ಹಾಗಾದರೆ 18 ಇಂಟು 44ಅನ್ನು 792 ಬರ್ತಿದ್ದೀವಿ. 18 ಇಂಟು F ಅಂತಂದಾಗ 18 F ಆಯಿತು. ಈಸ್ ಈಕ್ವಲ್ ಟು ಬಲಭಾಗ ಅದು ಹಾಗೆ ಇರುತ್ತೆ. ತಿಳಿದಲ್ವಾ? ಇದನ್ನೀಗ ಸಿಂಪ್ಲಿಫೈ ಮಾಡಬೇಕು. ಅಲ್ಲಿ ಬರ್ತಿದ್ದಂಥ ಸ್ಟೆಪ್ಪನ್ನು ಇಲ್ಲಿ ಮತ್ತೆ ತಂದಿದ್ದೀನಿ ಗಮನಿಸಿ. 792 ಪ್ಲಸ್ 18 F ಇಸ್ ಈಕ್ವಲ್ ಟು 752 ಪ್ಲಸ್ 20 F ಆಯಿತು. ಈಗೇನು ಮಾಡಬೇಕು? ಸ್ಥಿರಾಂಕಗಳನ್ನೆಲ್ಲ ಒಂದು ಕಡೆ ತನ್ನಿ, ಚರಾಕ್ಷರ ಪದಗಳನ್ನೆಲ್ಲ ಒಂದು ಕಡೆ ತೊಗೊಂಬರೋಣ. ಹೌದಾ? 792 ಮೈನಸ್ 752 ಇಸ್ ಈಕ್ವಲ್ ಟು 20 F ಮೈನಸ್ 18 F. ಹೌದಾ? ಸ್ಥಳಾಂತರಿಸುವಿಕೆ ಮಾಡಿದ್ದೀನಿ. ಅಂದರೆ ನಾನು ಗುಂಪು ಮಾಡುವಾಗ ಸ್ಥಿರಾಂಕಗಳೆಲ್ಲ ಒಂದು ಗುಂಪು, ಚರಾಕ್ಷರಗಳು ಒಂದು ಗುಂಪು ಮಾಡ್ಕೊಂಡಿದ್ದೀವಿ. ಈಗ 792ರಲ್ಲಿ 752 ಕಳೆದರೆ 40 ಬಂತು. 20 F 18 Fನ ಕಳೆದರೆ 2 F ಆಯಿತು. ಈಗ ಭಾಗಿಸಿ F ಸಿಕ್ಕತ್ತೆ. ಹೌದಾ? F ಇಸ್ ಈಕ್ವಲ್ ಟು 40 ಭಾಗಿಸು 2. ಹಾಗಾದ್ರೆ ಉತ್ತರ ಎಷ್ಟಾಯಿತು? 20 ಬಂತು. ಸೊ ಸರಾಸರಿ ಲೆಕ್ಕಿಸುವಾಗ ಹಂತಗಳೇನು ಅಂತ ಸಲ ನೋಡ್ಕೊಂಬರೋಣ. ಎಸ್. ಮೊದಲು ಏನು ಮಾಡಬೇಕು? ಪ್ರತಿಯೊಂದು ವರ್ಗಾಂತರ ಕೊಟ್ಟಿರುವಾಗ ಆ ವರ್ಗಾಂತರನ ಪ್ರತಿನಿಧಿಸಲಿಕ್ಕೆ ನಾವು ಒಂದು ಮಧ್ಯ ಬೆಲೆನ ಲೆಕ್ಕ ಹಾಕಬೇಕು. ಮಧ್ಯ ಬೆಲೆನ ಹೇಗೆ ಲೆಕ್ಕ ಹಾಕ್ತೀವಿ? ಕೆಳಮಿತಿ ಪ್ಲಸ್ ಮೇಲ್ಮಿತಿ ಭಾಗಿಸು 2. ರೈಟ್? ಹಾಗೆ ಮುಂದೆ ಏನು ಮಾಡಬೇಕು? XI ಬೆಲೆಗಳನ್ನು ಸಿಕ್ಕಿತ್ತು, ಅದರ ಅನುರೂಪವಾದ FI ಬೆಲೆಗಳ ಜೊತೆಗೆ FI XI ಕಂಡುಹಿಡಿಬೇಕು. ನಂತರ ನಿಮ್ಗೆ ಗೊತ್ತಿದೆ ಅವುಗಳ ಮೊತ್ತ ಕಂಡುಹಿಡಿಬೇಕು. ಸಮ್ಮೇಷನ್ FI ಸಿಗುತ್ತೆ. ಆವೃತ್ತಿ ಪಟ್ಟಿರೋದು ಎಲ್ಲ ಬೆಲೆಗಳನ್ನು ಕಂಡುಹಿಡಿದ್ಬಿಟ್ರೆ ಮೊತ್ತ ಮಾಡಿದ್ರೆ ಸಮ್ಮೇಷನ್ FI ಸಿಗುತ್ತೆ. ಹಾಗೆ FI XI ಆ ಒಂದು ಕಂಪಾಸಲ್ಲಿರುವಂಥ ಬೆಲೆಗಳನ್ನ ಕೂಡ್ಕೊಂಬಂದರೆ ಸಮ್ಮೇಷನ್ FI XI ಸಿಗುತ್ತೆ. ಇವೆರಡೂ ಬೆಲೆಗಳು ದೊರಕಿದ್ಮೇಲೆ ನಮಗೆ ಸರಾಸರಿಯ ಸೂತ್ರ ಗೊತ್ತಿದೆ. ಆ ಸರಾಸರಿ ಸೂತ್ರದಲ್ಲಿ ಅವುಗಳನ್ನು ಅನ್ವಯಿಸಿ ಆದೇಶ ಮಾಡಿ ಬೆಲೆಗಳನ್ನ ಆದೇಶ ಮಾಡಿದ್ರೆ ಸುಲಭವಾಗಿ ನನಗೆ ಸರಾಸರಿ ಸಿಕ್ಬಿಡುತ್ತೆ ಮಕ್ಕಳೇ. ಇದು ನೇರ ವಿಧಾನ ಅಂತೇಳಿ ಕರಿತೀವಿ ಮಕ್ಕಳೇ. ಸೊ ನಿಮಗಾಗಿ ಹೋಮ್ವರ್ಕ್. ಹಾಗಾದರೆ ಮುಂದಿನ ಅವಧಿಯಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಧನ್ಯವಾದಗಳು ಮಕ್ಕಳೇ.